ಆರೋಗ್ಯಕರ ಅಡಿಗೆಯಲ್ಲಿ ಕಷಾಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ಏನ್ ಸಲ ಅಂತಿದ್ದೀರಾ? ನಿಮ್ಗೆ ಕಚೋರಿ ಗೊತ್ತಿದೆ, ಆದ್ರೆ ಕಚೋರ ಗೊತ್ತಾ? ಈ ಕಚೋರದಿಂದ ಹೇಗೆ ಅಡಿಗೆ ಮಾಡ್ಬೇಕು, ಇನ್ನು ಈ ಕಷಾಯದ ಮಹತ್ವ ಏನು ಅಂತ ಅಡಿಗೆ ಮಾಡ್ತಾ ಮಾಡ್ತಾ ಮಾತಾಡೋಣ. ಬನ್ನಿ ವೀಕ್ಷಕರೇ, ಕಚೋರ ಕಷಾಯಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಡಿ. ಒಣ ದ್ರಾಕ್ಷಿ, ಕಚೋರ, ಶುಂಠಿ, ಏಲಕ್ಕಿ, ಅಮೃತಬಳ್ಳಿ, ಓಂಕಾಳು, ಜೇನುತುಪ್ಪ. ಈಗ ನಾನು ಆರೋಗ್ಯಕರ ಅಡಿಗೆಯಲ್ಲಿ ಕಚೋರ ಕಷಾಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಹಿಂದೆ ನೀವು ನಾನ್ ಮಾಡುವಂತ ಎಷ್ಟು ಕಷಾಯನ್ನ ನೋಡಿರ್ತೀರಾ, ಮನೆಯಲ್ಲಿ ಮಾಡಿರ್ತೀರಾ. ಅಂದ್ರೆ ಮೆಣಸಿನ ಕಷಾಯ ಆಗಿರ್ಬೋದು, ಇಪ್ಲಿ ಕಷಾಯ ಆಗಿರ್ಬೋದು, ಇನ್ನು ಶುಂಠಿ ಕಷಾಯ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಆ ಕಷಾಯದ ಲಿಸ್ಟಿಗೆ ಹೊಸ ಸೇರ್ಪಡೆ, ಅದೇ ಕಚೋರ ಕಷಾಯ. ಫಸ್ಟು ಪಾತ್ರೆಯಲ್ಲಿ 1.5 ಗ್ಲಾಸ್ನಷ್ಟು ನೀರು ಹಾಕಬೇಕು. ಗ್ಯಾಸ್ ಆನ್ ಮಾಡಿದಾಯ್ತು. ನೀವು ಆಗ್ಲಿಂದ ಯೋಚನೆ ಮಾಡ್ತಾ ಇದ್ರಲ್ವಾ, ಕಚೋರ ಅಂದ್ರೆ ಹೇಗಿದೆ ಏನು ಅಂತ. ಇದೆ ಪೌಡ್ರ್, ಕಚೋರ ಪೌಡ್ರ್. ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಈ ಪೌಡ್ರ್ ಸಿಗತ್ತೆ ನಿಮಗೆ. ಈ ಕಷಾಯ ಮಾಡೋದ್ರಿಂದ ಆರೋಗ್ಯಕ್ಕೆ ಏನು ಲಾಭ ಇದೆ ಅಂತಿದ್ದೀರಾ? ಉದುರೆ ಬೇನೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಹೆಣ್ಮಕ್ಳು ಹೆಚ್ಚಾಗಿ ಮೈಗ್ರೇನ್ ಇರುತ್ತೆ ನೋಡಿ, ಅವರು ಆಗಾಗ ಟೀ ಕಾಫಿ ಈ ಥರದ್ದು ಕುಡಿತಾ ಇರ್ತಾರೆ. ಅದ್ರ ಬದಲು ನೀವು ಈ ಥರದ ಕಷಾಯ ಮಾಡ್ಕೊಂಡು ಕುಡಿದ್ರೆ ಮೈಗ್ರೇನ್ ಕೂಡ ನಿಲ್ಲತ್ತೆ. ನೋಡಿ, ನೀರಿಗೆ ಈಗ ಫಸ್ಟ್ ನಾನು ಅಮೃತ ಬಳ್ಳಿ ಹಾಕ್ತಾ ಇದ್ದೀನಿ. ಒಂದು 3-4 ಪೀಸ್ನಷ್ಟು ಹಾಕ್ಬೋದು. ಹಾಗೆ ಸೋಂಪು ಕಾಳು ಕೂಡ 1 ಸ್ಪೂನ್ನಷ್ಟು. ಇನ್ನು ಇದಕ್ಕೆ ಒಣ ಶುಂಠಿ ಹಾಕಿದ್ದೀನಿ. ಇನ್ನು ಕೆಲವ್ರಿಗೆ ಕೆಮ್ಮು ಬಂದಿರುತ್ತೆ. ಸಿಂಪಲ್ ಮೆಥಡ್ ಆರಾಮಾಗಬೇಕು ಅಂದರೆ ಮನೇಲಿ ಹೇಗೆ ಒಣ ಶುಂಠಿ ಇರುತ್ತೆ, ಸ್ವಲ್ಪ ಈ ಥರ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತೆಳುವಾದ ಹಾಲು, ಒಂಚೂರು ಅದಕ್ಕೆ ನೀರು ಮಿಕ್ಸ್ ಮಾಡಿದ್ರು ನಡೆಯುತ್ತೆ ಹಾಲಿಗೆ. ಸೊ ಆ ಥರ ಲೈಟ್ ಆಗಿರುವಂಥ ಹಾಲಿಗೆ ಉಗುರು ಬೆಚ್ಚಗಿರಬೇಕು. ಅದಕ್ಕೆ ಸ್ವಲ್ಪ ಒಣ ಶುಂಠಿ ಪೌಡ್ರು 1 ಗ್ಲಾಸ್ ಹಾಲಿಗೆ ಒಂದು ಅರ್ಧ ಸ್ಪೂನು, ಇಲ್ಲ ನಿಮಗೆ ಜಾಸ್ತಿ ಆಗುತ್ತೆ ಅಂದರೆ 1/4 ಸ್ಪೂನ್ನಷ್ಟು ಹಾಕೋಬೋದು. ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಕುಡೀರಿ, ಬೇಗ ನಿಮಗೆ ಕೆಮ್ಮು ವಾಸಿ ಆಗುತ್ತೆ. ಹಾಗೆ ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ನೋಡಿ, ಈ ಕಷಾಯಕ್ಕೆ ಎಲ್ಲ ಬ್ಯಾಲೆನ್ಸ್ ಆಗಿದೆ ಪದಾರ್ಥ. ರುಚಿ ಏನಕ್ಕಂದ್ರೆ ಒಂದು ಸ್ವೀಟ್ ಆಗಿದೆ ಪದಾರ್ಥ, ಇನ್ನೊಂದು ಖಾರ ಇದೆ ಒಂಚೂರು. ಹೇಗೆಂದ್ರೆ ದ್ರಾಕ್ಷಿ ಯಾವಾಗಲೂ ಸ್ವೀಟ್ ಅಲ್ವಾ, ಒಣ ಶುಂಠಿ ಇದು ಸ್ವಲ್ಪ ಖಾರ ಅನಿಸುತ್ತೆ ನಮಗೆ. ಇನ್ನು ಒಣ ದ್ರಾಕ್ಷಿಯಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ನೋಡಿ, ಮಕ್ಕಳಿಗೆ ಹೆಚ್ಚಾಗಿ ಹೊಳ್ಳಿ ಜಂತುಳ ಆಗುತ್ತೆ. ಅದನ್ನ ತೆಗಿಬೇಕು, ಅದನ್ನ ವಾಸಿ ಮಾಡಬೇಕು ಅಂದರೆ ಡಾಕ್ಟರ್ ಹತ್ರ ಅಲ್ಲಿ ಇಲ್ಲಿ ಸರ್ಕಸ್ ಮಾಡ್ತಾರೆ ಅಮ್ಮಂದ್ರು. ಮನೆಯಲ್ಲೇ ಮೆಥಡ್ ಇದೆ. ಏನಂದ್ರೆ ಒಣ ದ್ರಾಕ್ಷಿನ ರಾತ್ರಿ ಹೊತ್ತು ಮಲ್ಗೋ ಟೈಮ್ನಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು 10-20 ಒಣ ದ್ರಾಕ್ಷಿ ಹಾಕಿಟ್ಟು ಮಲ್ಕೊಂಬಿಡಿ. ಬೆಳಿಗ್ಗೆ ಎದ್ದು ಆ ನೀರನ್ನ ಮಕ್ಕಳಿಗೆ ಕುಡಿಸಿ, ಹೊಟ್ಟೆ ಎಲ್ಲ ಕ್ಲೀನ್ ಆಗಿಬಿಡತ್ತೆ. ಎಷ್ಟು ಒಳ್ಳೆ ಸಿಂಪಲ್ ಮೆಥಡ್ ಅಲ್ವಾ? ಸೊ ಇದನ್ನೆಲ್ಲ ತಿಳ್ಕೊಳ್ಬೇಕು, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಈ ಪೌಡ್ರನ್ನ ಈಗಲೂ ಹಾಕ್ಬೋದು, ಇಲ್ಲ ಎಲ್ಲ ರೆಡಿ ಆದ್ಮೇಲೆ ಕೂಡ ಹಾಕ್ಬೋದು. ಸೊ ನಾನೆಲ್ಲ ರೆಡಿ ಆದ್ಮೇಲೆ ಹಾಕ್ತೀನಿ. ಚೆನ್ನಾಗಿ ಕುದಿಬೇಕು. ಏನಕ್ಕಂತ ಗೊತ್ತಲ್ವಾ? ಪದಾರ್ಥಗಳಲ್ಲಿ ಇರುವಂಥ ಎಲ್ಲ ಸಾರಾಂಶನೂ ನೀರಲ್ಲಿ ಬಿಡುತ್ತೆ. ಈ ಥರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ನೀರ್ದು. ಒಂಚೂರು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು. ಈ ಥರ ಆರಿಸ್ಬೇಕು. ಈಗ ಇದನ್ನ ರುಬ್ಬೋಣ. ವಾವ್, ನಾನು ಬರೀ ಇಷ್ಟೇ ಪದಾರ್ಥ ಹಾಕಿರೋದ್ರಿಂದನೂ ಎಷ್ಟು ಚೆನ್ನಾಗಿ ಗಮ್ಮಂತ ಇದೆ ಗೊತ್ತಾ? ಇನ್ನೆಲ್ಲ ಪದಾರ್ಥ ಹಾಕ್ಬಿಟ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೇನೋ.
ಈ ಗ್ಲಾಸ್ಗೆ ಸರ್ವ್ ಮಾಡೋಣ. ಒಂಚೂರು ಏಲಕ್ಕಿ ಪೌಡ್ರು, ಈಗ ಕಚೋರ ಪೌಡ್ರ್ ಒಂಚೂರು, ಒಂದು 1/4 ಸ್ಪೂನ್ ಅಷ್ಟು ಹಾಕ್ಬೋದು. ಹಾಗೆ 1 ಸ್ಪೂನ್ ಜೇನುತುಪ್ಪ. ನೋಡಿದ್ರ ಅವಿಗೆ ಫಸ್ಟ್ ಕ್ಲಾಸ್ ಆಗಿ ಕಚೋರ ಕಷಾಯ ರೆಡಿ ಮಾಡಿದ್ದೀನಿ. ಕಚೋರ ಕಷಾಯ ಮಾಡುವ ವಿಧಾನ: ಪಾತ್ರೆಯಲ್ಲಿ 1 ಗ್ಲಾಸ್ ನೀರು, ಅಮೃತ ಬಳ್ಳಿ, ಸೋಂಪು ಕಾಳು, ಒಣಶುಂಠಿ, ಒಣ ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಿಕೊಂಡು ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿ ಏಲಕ್ಕಿ ಪುಡಿ, ಕಚೋರ ಪುಡಿ, ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಚೋರ ಕಷಾಯವನ್ನು ಕುಡಿಯಲು ಕೊಡಿ.